ಈ ಸ್ಟೇರ್ಸ್ ಎಷ್ಟು ಡೇಂಜರಸ್ ಆಗಿದೆ ನೋಡಿ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಸ್ಟೇರ್ಸ್ ನೋಡಿರೋದು. ಸ್ಟೆಪ್ಸು ತುಂಬ ಸ್ಕೇರಿ ಆಗಿತ್ತು. ಆ್ಯಂಡ್ ಇದು ವ್ಯೂ ಇಲ್ಲಿ ನೀವು ನೋಡ್ತಿರ್ಬೋದು. ಈ ಬೀಚ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೆವಿ ವೇವ್ಸ್ ಇತ್ತು. ಇದು ಚಿಕನ್ ಬಾಯ್ಲ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಕೋಕ್ನಟ್ ಹಾಕ್ತಿದ್ದಾರೆ, ಫ್ರೈ ಮಾಡಿರುವಂಥ ಕೋಕ್ನಟ್ ಇದು. ಆ್ಯಂಡ್ ಫೈನಲಿ ನಮ್ಮದು ಚಿಕನ್ ಸುಕ್ಕ ರೆಡಿ ಇದೆ, ನಮ್ಮಮ್ಮ ಮಾಡಿರುವಂಥ ಚಿಕನ್ ಸುಕ್ಕ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ಬಂದಿರೋದು ಕಾಪು ಬೀಚ್ಗೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಉಡುಪಿ ಅಂದರೆ ತುಂಬ ಫೇಮಸ್ ಆಗಿರೋದು ಮಲ್ಪೆ ಬೀಚ್. ಜಾಸ್ತಿ ಜನ ದೂರದಿಂದ ಬರುವವರೆಲ್ಲ ಜಾಸ್ತಿ ಉಡುಪಿ ಅಂದರೆ ಮಲ್ಪೆ ಬೀಚ್ಗೆ ಹೋಗ್ತಾರೆ. ಆ್ಯಂಡ್ ನಾನು ಕೂಡ ಮಲ್ಪೆ ಬೀಚಲ್ಲಿ ನೋಡಿರುವಷ್ಟು ಕ್ರೌಡ್ ಎಲ್ಲಿನೂ ನೋಡಿರಲಿಲ್ಲ. ಆ್ಯಂಡ್ ಮಲ್ಪೆ ಬೀಚ್ ಬಿಟ್ಟು ಉಡುಪಿಯಲ್ಲಿ ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಬೀಚಸ್ ಇದೆ. ಅದರಲ್ಲಿ ಕಾಪು ಕೂಡ. ಇವತ್ತು ಮಾತ್ರ ತುಂಬಾ ಮಳೆ ಬರ್ತಿತ್ತು. ಸ್ವಲ್ಪ ಟೈಮ್ ಮಳೆ ಬರೋದು ಹೋಗೋದು ಆ ಥರ ಆಗ್ತಿತ್ತು. ಆ್ಯಂಡ್ ಇಲ್ಲಿ ಶಾಪ್ಸ್ ಎಲ್ಲ ಸ್ವಲ್ಪ ಬಂದಿತ್ತು. ಸ್ವಲ್ಪ ಲೇಟ್ ಆದಮೇಲೆ ಓಪನ್ ಆಗುತ್ತೆ. ನಾವು 4 o'clockಗೆಲ್ಲ ನಾವಿಲ್ಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಈಗ ಮಳೆ ಬರೋದ್ರಿಂದ ಜನ ಎಲ್ಲ ಸ್ವಲ್ಪ ಓಡಿ ಬರ್ತಿದ್ದಾರೆ ಶಾಪ್ ಹತ್ರ, ನೀವು ನೋಡ್ತಿರ್ಬೋದು. ಬಟ್ ನಾವು ಕೊಡೆ ತಂದಿದ್ದೀವಿ, ಸೊ ಕೊಡೆ ಇಟ್ಕೊಂಡು ಹೋದ್ವಿ. ಆ್ಯಂಡ್ ಇಲ್ಲಿ ಮೇನ್ ರೀಸನ್ ಬರೋಕ್ಕೆ ಏನಂದರೆ, ನನಗೆ ಕಾಪು ಬೀಚಿದು ಲೈಟ್ ಹೌಸ್ ಮೇಲೆ ಹೋಗಿ ವ್ಯೂ ಯಾವ ಥರ ಕಾಣಿಸುತ್ತೆ ಅನ್ನೋದು ನೋಡಬೇಕಿತ್ತು. ಆ್ಯಂಡ್ ಫೈನಲಿ ಏನು ಹೇಳಿದರು, ಜಾಸ್ತಿ ಮಳೆ ಬಂದಾಗ ಕಾಪು ಲೈಟ್ ಹೌಸ್ ಓಪನ್ ಮಾಡಲ್ಲ, ಡೋರು ಬಂದಿಡ್ತಾರಂತೆ. ನಮ್ಮದು ಲಕ್ ಅದು ಡೇ ಓಪನ್ ಇತ್ತು, ಮೇಲೆ ಹೋಗಲಿಕ್ಕೆ ಬಿಟ್ಟರು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ವ್ಯೂಸ್ ಯಾವ ಥರ ಕಾಣಿಸುತ್ತೆ, ಅದು ಮೇಲೆ ಹೋಗಲಿಕ್ಕೆ ಯಾವ ಥರ ಸ್ಟೆಪ್ಸ್ ಇರುತ್ತೆ, ಎಷ್ಟು ಸ್ಕೇರಿ ಆಗಿರುತ್ತೆ, ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದೇ ಕಾಪು ಲೈಟ್ ಹೌಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮಳೆ ಟೈಮ್ಗೆ ಬೀಚಿಗೆಲ್ಲ ಬರಬೇಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾವು ಕಾಪು ಬೀಚಿಗೆ ಬಂದಿದ್ದೀವಿ. ಇವತ್ತು ಮಳೆ ಇದೆ, ಫುಲ್ಲು ಚೆನ್ನಾಗಿದೆ, ಜನ ಕೂಡ ತುಂಬ ಇದ್ದಾರೆ. ಆ್ಯಂಡ್ ಇದು ವೇವ್ಸ್ ಕೂಡ ತುಂಬ ಜೋರಾಗಿದೆ. ಸ್ವಲ್ಪ ಮಳೆ ಬರುತ್ತೆ ಹೋಗುತ್ತೆ. ನನಗೆ ಲೈಟ್ ಹೌಸ್ಗೆ ನಮಗಿಬ್ರಿಗೇ ಹೋಗ್ಲಿಕ್ಕಿತ್ತು. ಲೈಟ್ ಹೌಸ್ಗೆ ಅಲೌಡ್ ಇದೆ ಇಲ್ವಾ ಗೊತ್ತಿಲ್ಲ. ಇವತ್ತು ಮಳೆ ಬಂದರೆ ಬಿಡಲ್ಲ ಅಂತೆ, ಮಳೆ ಇಲ್ಲ ಅಂದರೆ ಬಿಡ್ತಾರಂತೆ, ಗೊತ್ತಿಲ್ಲ. ಕಾಪು ಬೀಚ್ ಬಗ್ಗೆ ಹೇಳುವಾಗೇನಿಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಮತ್ತು ತುಂಬ ಡೇಂಜರಸ್ ಕೂಡ. ತುಂಬ ಜೋರಾಗಿ ಮಳೆ ಬರುವಾಗ, ಮಳೆ ಟೈಮ್ಗೆ, ರೈನಿ ಸೀಸನ್ಗೆಲ್ಲ ಬೀಚ್ಗೆ ನೀರೆಲ್ಲ ಟಚ್ ಮಾಡಲಿಕ್ಕೆ ಬಿಡಲ್ಲ ಬೀಚಲ್ಲಿ. ಆ್ಯಂಡ್ ಹಗ್ಗ ಎಲ್ಲ ಕಟ್ಟಿರ್ತಾರೆ, ಯಾಕಂದರೆ ತುಂಬ ಹೆವಿ ವೇವ್ಸ್ ಇರುತ್ತೆ, ತುಂಬ ಜೋರಾಗಿ ನೀರಿರುತ್ತೆ, ನೀರಿದ್ದು ಸ್ಪೀಡ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಏನಾದರೂ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನೀರಿಗೆಲ್ಲ ಇಳಿಲಿಕ್ಕಿರಲಿಲ್ಲ. ನೆಕ್ಸ್ಟ್ ಈಗ ನಾವು ಹೋಗ್ತಿರೋದು ಲೈಟ್ ಹೌಸ್ ಮೇಲೆ. ನೋಡುವ ಓಪನ್ ಇದೆಯಾ ಇಲ್ವಾ ಅಂತ ನೋಡುವ. ಉಡುಪಿಗೆ ಅಂತ ಟ್ರಿಪ್ಗೆ ಬಂದವರು ಒಂದ್ಸಲ ಕಾಪು ಬೀಚ್ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ. ಇಲ್ಲಿ ನೀವು ಸ್ಟೇ ಕೂಡ ಮಾಡ್ಬೋದು. ಇಲ್ಲಿ ಬೀಚ್ ರೆಸಾರ್ಟ್ಸ್ ಇರುತ್ತೆ, ಹೋಮ್ ಸ್ಟೇಸ್ ಇರುತ್ತೆ, ಎಲ್ಲ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಬೀಚ್ ತುಂಬ ಕ್ಲೀನ್ ಆಗಿದೆ, ನೀಟ್ ಆಗಿದೆ. ಈಗ ನಾವು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲೆ ಬಂದ್ವಿ. ಮೇಲೆ ಬಂದರೆ ಈ ಥರ ವ್ಯೂಸ್ ಇದೆ. ಇದು ಲೈಟ್ ಹೌಸ್ ಮೇಲೆ ಅಲ್ಲ, ಜಸ್ಟ್ ಈ ಬಂಡೆ ಇದೆ ಅಲ್ವಾ ಅದರ ಮೇಲೆ. ಆ್ಯಂಡ್ ಇಲ್ಲೆಲ್ಲ ಸೇಫ್ಟಿಗೋಸ್ಕರ ಈ ಥರ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇದು ಲೈಟ್ ಹೌಸ್, ಇದರ ಮೇಲೆ ಹೋಗಬೇಕು. ಬಟ್ ಈಗ ಬಂದಿದೆ. ಒಂದ್ಸಲ ಓಪನ್ ಮಾಡ್ತಾರೆ, ಒಂದ್ಸಲ ಬಂದ್ ಮಾಡ್ತಾರೆ. ಐ ಥಿಂಕ್ ಮಳೆ ಬಂದಾಗ ಬಂದ್ ಮಾಡ್ತಾರೆ ಇರ್ಬೋದು. ಫ್ರೆಂಡ್ಸ್, ಈಗ ಮಳೆ ಇದೆ ಅಲ್ಲ, ಲೈಟ್ ಹೌಸ್ ಹೋಗ್ಲಿಕ್ಕಿಲ್ಲ, ಬಂದ್ ಮಾಡಿದ್ದಾರೆ. ಲೈಟ್ ಹೌಸ್ಗೆಲ್ಲ ನಾನು ಹೋಗೇ ಇಲ್ಲ. ಪರವಾಗಿಲ್ಲ, ಇನ್ನೊಂದ್ಸಲ ಹೋದ್ರೆ ಆಯಿತು. ಬಟ್ ಇದು ಬೀಚ್ ಮಾತ್ರ ಆಸಮ್ ಇದೆ, ನೀವು ನೋಡ್ಬೋದು. ಎಂಚುಂಡು ಬೀಚ್.
ತುಂಬ ಹೆವಿ ಇವೆ, ನಾನು ನೋಡಲೇ ಇಲ್ಲ ಇಷ್ಟು ದೊಡ್ಡ ದೊಡ್ಡ ವೇವ್ಸು. ಚೆನ್ನಾಗಿದೆ. ಈ ಜಾಗದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ನಿಂತಿದ್ರೆ ಆ ಬೀಚ್ ವೀವ್ಸ್, ಆ ಬೀಚ್ ಸ್ಮೆಲ್ ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ ಗಾಳಿ ಫುಲ್ಲು ಕೋಲ್ಡಾಗಿತ್ತು. ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ನಾನು ಸಡನ್ನಾಗಿ ಲೈಟ್ ಹೌಸ್ ಮೇಲೆ ನೋಡಿದಾಗ ಜನ ಇದ್ದರು ತುಂಬ. ನನಗೆ ಶಾಕ್ ಆಯಿತು, ಲೈಟ್ ಹೌಸ್ ಓಪನ್ ಆಗಿದೆಯಾ ಅಂತ. ಸೊ ಫಾಸ್ಟಾಗಿ ಹೋದ್ವಿ. ಅಲ್ಲಿ ಹೋದಾಗ ಟಿಕೆಟ್ ಅವನು ಕೂತ್ಕೊಂಡಿದ್ರು, ಟಿಕೆಟ್ ಅವರು ಅಲ್ಲಿ ಟಿಕೆಟ್ ಮಾಡ್ಕೊಂಡು, ಟಿಕೆಟ್ ಎಷ್ಟು ಉಂಟು, 10 ರೂಪೀಸ 20 ರೂಪೀಸ ಗೊತ್ತಿಲ್ಲ, ಅಲ್ಲಿ ಮಾಡಿ, ಗೊತ್ತಿಲ್ಲ ನನಗೆ ಸರಿಯಾಗಿ ಟಿಕೆಟ್ ಎಷ್ಟು ಅಂತ, ಅಷ್ಟೇ ಇರ್ಬೋದು. ಅಲ್ಲಿ ಟಿಕೆಟ್ ಮಾಡಿಬಿಟ್ಟು ಆಮೇಲೆ ಸೀದಾ ಮೇಲೆ ಹೋದ್ವಿ. ಇದೆಲ್ಲ ಸ್ಟೆಪ್ಸ್, ಅದರ ಮೇಲೆ ಹೋಗಲಿಕ್ಕೆ ಯಾವ ಥರ ಸ್ಕೇರಿ ಇದೆ, ತುಂಬ ಭಯ ಆಗುತ್ತೆ. ನಾನು ಫಸ್ಟ್ ಟೈಮ್ ನಂದು ಇದು ಎಕ್ಸ್ಪೀರಿಯನ್ಸ್, ಈ ಥರ ಸ್ಟೆಪ್ಸಲ್ಲಿ ನಾನು ಹೋಗೋದು. ತುಂಬ ಡೀಪ್ ಇದೆ ಆ್ಯಂಡ್ ತುಂಬ ಎತ್ತರವಾಗಿದೆ ಇದು ಲೈಟ್ ಹೌಸು. ಸೊ ಫೈನಲಿ ಲೈಟ್ ಹೌಸ್ ಮೇಲೆ ಇದ್ದೇವೆ ನಾವೀಗ. ನೀವಿಲ್ಲಿ ನೋಡ್ತಿರ್ಬೋದು. ಲೈಟ್ ಹೌಸ್ ಮೇಲೆ ನಿಂತು ನೋಡಿದಾಗ ಒಂದು ಸೈಡು ಕಂಪ್ಲೀಟಾಗಿ ಗ್ರೀನರಿ ಕಾಣಿಸುತ್ತೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂದರೆ ಇದು ಎಲ್ಲರೂ ನೋಡಬೇಕು. ಉಡುಪಿಯಲ್ಲಿ ಯಾರೆಲ್ಲ ಇರ್ತಾರೆ ಎಲ್ಲರೂ ಹೋಗಿ ಒಂದ್ಸಲ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ನೋಡಿದಾಗ ಬೀಚ್ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಈ ಥರ ಗ್ರೀನರೀಸ್ಗಿಂತ ಈ ಬೀಚ್ ತುಂಬ ದೊಡ್ಡದಂತ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಲೈಟ್ ಹೌಸ್ ಮೇಲೆ ಕೂಡ ತುಂಬ ಜನ ಇದ್ದರು, ತುಂಬ ಜನ ಬರೋರಿದ್ದರು. ನಾನು ಆಗಲೇ ಹೇಳಿದಾಗೆ ಬೀಚಲ್ಲಿ ತುಂಬ ಜನ ಇದ್ದರು ಅಂತ ಹೇಳಿದೆ ಅಲ್ವಾ, ಅವರೆಲ್ಲರೂ ಲೈಟ್ ಹೌಸ್ಗೆಲ್ಲ ಮೇಲೆ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡಿದ್ರಲ್ಲ ಕೆಳಗೆ ಎಷ್ಟು ಚಿಕ್ಕದಾಗಿರುವಂಥ ಜಾಗ, ಆ್ಯಂಡ್ ನಿಲ್ಲಿಕ್ಕೇ ಜಾಗ ಇರಲಿಲ್ಲ. ಇಲ್ಲಿ ನೋಡ್ತಿದ್ದೀರಾ ಹೇಗೆ ಜನಗಳು ನಿಂತಿದ್ದಾರೆ ಅಂತ. ನಾನು ಆಗಲೇ ಹೇಳಿದಾಗೆ ಒಂದು ಕಡೆ ಎಲ್ಲ ಲೈಟ್ ಹೌಸ್ ಮೇಲೆ ನಿಂತಾಗ ಒಂದು ಕಡೆ ಎಲ್ಲ ಗ್ರೀನರಿ ಕಾಣಿಸುತ್ತೆ, ಮರ ಗಿಡಗಳು ಕಾಣಿಸುತ್ತೆ ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಹಿಂದ್ಗಡೆ ಕಂಪ್ಲೀಟಾಗಿ ಗ್ರೀನರೀಸ್ ಕಾಣಿಸುತ್ತೆ. ಅದು ಬೇರೆ ಮಳೆ ಇರೋದ್ರಿಂದ ಫುಲ್ಲು ವೈಟ್ ಕಾಣಿಸ್ತಿತ್ತು, ಅಂದರೆ ಫಾಗ್ ಕಾಣಿಸ್ತಿತ್ತು. ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಟೈಮ್ ಈ ವ್ಯೂ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ನಾವು ಕೆಳಗೆ ಬಂದ್ವಿ. ನಿಮಗೆ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ. ಲಾಸ್ಟಿಗೆ ನಾವು ಮೇಲೆ ಬಂದಾಗ ಇನ್ನೊಂದು ಸ್ಟೆಪ್ ಇರುತ್ತೆ, ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು. ಇದು ಸ್ಟೆಪ್ಸ್ ಅಂತೂ ನನಗೆ ತುಂಬಾ ಭಯ ಆಯಿತು. ನೋಡಿ ಎಷ್ಟು ಕೈಯಲ್ಲೆಲ್ಲ ಹಿಡ್ಕೊಂಡು ಬರಬೇಕಾಗತ್ತೆ, ಅಷ್ಟು ಡೇಂಜರಸ್ ಇರುತ್ತೆ ಆ ಸ್ಟೆಪ್ಪು. ಈಗ ಕೆಳಗೆ ಬರ್ತಾ ಇದ್ದೀವಿ. ಇಲ್ಲಿ ಎಲ್ಲ ತುಂಬ ಫ್ಯಾಮಿಲೀಸ್ ಎಲ್ಲ ಬಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಇಲ್ಲಿ ನೀವು ನೋಡ್ತಿರ್ಬೋದು, ದೂರದಲ್ಲಿ ನೀರನ್ನು ನೋಡಿಕೊಂಡು ಏನಾದರೂ ತಿಂದ್ಕೊಂಡು ಕೂತ್ಕೊಂಡು ಆರಾಮಾಗಿ ನೀರು ನೋಡ್ತಾ, ಬೀಚ್ ನೋಡ್ತಾ, ವೇವ್ಸ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಸ್ವಲ್ಪ ಜನ. ಆ್ಯಂಡ್ ನಾವು ಕೂತ್ಕೊಳ್ಳಿಲ್ಲ, ನಾವು ಸೀದಾ ಬಂದ್ವಿ. ಯಾಕಂದರೆ ನಾವು ತುಂಬ ಟೈಮ್ ಈ ಬೀಚಲ್ಲಿ ಸ್ಪೆಂಡ್ ಮಾಡಿದ್ವಿ. ಲೈಟ್ ಹೌಸ್ಗೆ ಹೋಗಿ ನೋಡ್ಬಿಟ್ಟು ಬಂದ್ವಿ. ಲೈಟ್ ಹೌಸ್ ಇದು ಸ್ಟೆಪ್ಸ್ ಮಾತ್ರ ತುಂಬ ಸ್ಕೇರಿ ಆಗಿದೆ, ನನಗಂತೂ ಭಯ ಆಯಿತು. ಆ್ಯಂಡ್ ಈಗ ಮನೆಗೆ ಹೋಗ್ತಿದ್ವಿ ಅಲ್ವಾ. ಇಲ್ಲಿ ಏನಾದರೂ ತಿನ್ನೋದು ಸಿಕ್ಕಿದ್ರೆ ತಿಂದು ಬಿಸಿ ತಿಂದು ಆಮೇಲೆ ಮನೆಗೆ ಹೋಗೋದು ಅಷ್ಟೇ. ಸೊ ಬನ್ನಿ, ಮಳೆ ಬರೋ ಆಗಿದೆ. ಏನು ಸ್ಟೋರಿಯಾ ಫ್ರೆಂಡ್ಸ್? ಎಷ್ಟು ಮಳೆ ಬರ್ತಿದ್ರು, ತುಂಬ ಸೆಕೆ ಅಂತ ಅನಿಸ್ತಿದೆ. ತಲೆ ಕೂದಲೆಲ್ಲ ಮೇಲೆ ಕಟ್ಕೊಂಡಿದ್ದೀನಿ. ಇದು ಬೀಚ್ ಸೈಡಲ್ಲಿರುವ ಹೋಟೆಲ್, ಬೀಚ್ ಹತ್ರನೇ ಇದೆ ಇದು ಹೋಟೆಲ್. ಸೊ ಅಲ್ಲೇ ಹೋದ್ವಿ. ಇಲ್ಲಿ ಇದು ಚೆನ್ನಾಗಿತ್ತು ಹೋಟೆಲ್. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಒಳ್ಳೆ ಬಿಸಿ ಮಸಾಲೆ ಪುರಿ ಮತ್ತು ಗೋಬಿ ತಿಂದ್ವಿ ಅಷ್ಟೇ. ಈ ಟೈಮಿಗೆ, ಮಳೆ ಟೈಮಿಗೆ ಇದೆ ಅಲ್ವಾ ತಿನ್ಬೇಕು, ಬೇರೆ ಏನು ತಿನ್ನೋದು, ಬೇರೆ ಆಚೆ ಹೊರಗಡೆ ಬಂದಾಗ. ತುಂಬ ಟೇಸ್ಟಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿಂದ ನಾವು ಮನೆಗೆ ಹೋದ್ವಿ. ಫ್ರೆಂಡ್ಸ್, ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಇವತ್ತು ನಮ್ಮಮ್ಮ
ಚಿಕನ್ ಸುಕ್ಕ ರೆಸಿಪಿ ತೋರಿಸ್ತಾರೆ. ನೀವು ನಾನ್ ಮಾಡೋದು ಚಿಕನ್ ಸುಕ್ಕ ನೋಡಿದೀರಾ, ನನ್ನ ಹಸ್ಬೆಂಡ್ ಮಾಡಿರೋದು ಚಿಕನ್ ಸುಕ್ಕ ನೋಡಿದೀರಾ UAE ಅಲ್ಲಿ. ಬಟ್ ನಮ್ಮ ಅಮ್ಮನ ರೆಸಿಪಿ ನೀವು ನೋಡಿಲ್ಲ ಅಲ್ವಾ, ಸೊ ಇವತ್ತು ನಾನು ತೋರಿಸ್ತೀನಿ. ಇಲ್ಲಿ 1-2 ಟೊಮ್ಯಾಟೊ, 1-2 ಗ್ರೀನ್ ಚಿಲ್ಲೀಸ್, ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ 2 ಆನಿಯನ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದಾರೆ. ನೆಕ್ಸ್ಟು ಒಂದು ಫ್ರೆಶ್ ಆಗಿರುವಂಥ ಚಿಕನ್, ಇದು ವಿತ್ ಸ್ಕಿನ್ ಮಾಡಿದ್ರೇ ತುಂಬಾ ಟೇಸ್ಟಿ ಆಗಿರುತ್ತೆ. ಅದರದ್ದು ಆಯಿಲೆಲ್ಲ ಬಿಡುತ್ತಲ್ವ, ಅದು ತುಂಬ ಟೇಸ್ಟಿ ಆಗಿರುತ್ತೆ ಚಿಕನ್. ಆಮೇಲೆ ನೆಕ್ಸ್ಟು ಇದು ಕೋಕ್ನಟ್ಟು, ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಇದಿಷ್ಟೀಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಐಟಮ್ಸ್. ಈಗ ಚಿಕನ್ ಸುಕ್ಕ ಹೇಗೆ ಮಾಡೋದು, ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದಾರೆ, ಇದು ಕೋಕ್ನಟ್ ಆಯಿಲ್. ಆ್ಯಂಡ್ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಕರಿಬೇವು, ಇದು ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನ್ ಹಾಕ್ಕೊಬೇಕು. ಆನಿಯನ್ ಹಾಕಿ ಇದು ಸ್ವಲ್ಪ ಡಾರ್ಕ್ ಬ್ರೌನ್ ಬೇಡ, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಅಷ್ಟರ ತನಕ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಆಗಲಿ ಅಂತ. ನೆಕ್ಸ್ಟ್ ಇಲ್ಲಿ ಆನಿಯನ್ನು ಬೇಗ ಸ್ಮೂತ್ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದಾರೆ. ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡಿದರೆ ಆನಿಯನ್ ಸ್ವಲ್ಪ ಬೇಗನೆ ಬೇಯುತ್ತೆ. ಹಾಗಾಗಿ ಫ್ರೆಂಡ್ಸ್, ನಮ್ಮಮ್ಮ ಚಿಕನ್ ರೆಸಿಪಿ ಇರ್ಬೋದು, ಮಟನ್ ರೆಸಿಪಿ ಇರ್ಬೋದು, ಆ್ಯಂಡ್ ವೆಜ್ ರೆಸಿಪಿ ಇರ್ಬೋದು, ಎಲ್ಲನೂ ಚೆನ್ನಾಗಿ ಮಾಡ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ರೆಸಿಪಿ ಅಂದರೆ ಫಿಶ್ಶು. ನಮ್ಮಮ್ಮನಿಗೆ ಫಿಶ್ಶು ಅಂದರೆ ಇಷ್ಟ. ಫಿಶ್ ಮತ್ತು ಚಿಕನ್, ಫಿಶ್ ಅಂದರೆ ನಮ್ಮಮ್ಮನಿಗೆ ತುಂಬ ಇಷ್ಟ. ಆ್ಯಂಡ್ ಇಲ್ಲಿ ಉಡುಪಿಯವರಿಗೆ ಜಾಸ್ತಿ ಅದೇ ಫಿಶ್ ಅಂದ್ರೇ ಇಷ್ಟ ಇರುತ್ತೆ ತುಂಬ. ಸೊ ಫಿಶ್ ಕರಿ ಇರ್ಬೋದು, ಫಿಶ್ ಫ್ರೈ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ಸೊ ಆ ರೆಸಿಪಿ ಬೇಕಿದ್ರೂ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ಮತ್ತು ಮತ್ತೊಂದು ವಿಡಿಯೋ ಏನಂದರೆ, ಲಾಸ್ಟ್ ಟೈಮ್ ನಾನು ಟೊಮ್ಯಾಟೊ ಸಾರು ಇದೆ ಅಲ್ಲ, ಅದರದ್ದು ವಿಡಿಯೋ ಹಾಕಿದ್ದೆ. ಅದರದ್ದು ಸಾರಿನ ಪುಡಿ ಆ್ಯಂಡ್ ಚಿಕನ್ ಸುಕ್ಕ ಪೌಡರ್ ಯಾವ ರೀತಿ ತಯಾರು ಮಾಡೋದು ಅನ್ನೋದು ವಿಡಿಯೋ ಬೇಕಿದ್ರೆ ಆ 2 ವಿಡಿಯೋ ಕೂಡ ಇನ್ನೊಂದು ಸಲ ನಮ್ಮ ಮನೇಲಿ ಪೌಡರ್ ರೆಡಿ ಮಾಡುವಾಗ ನಾನು ಹಾಕ್ತೀನಿ. ಈಗ ಆಲ್ರೆಡಿ 2 ಪೌಡರ್ ಕೂಡ ತುಂಬಾ ಇದೆ. ಸೊ ಹಾಗಾಗಿ ಇನ್ನೊಂದ್ಸಲ ಯಾವಾಗನಾದ್ರೂ ಮಾಡುವಾಗ ಅದು ಹಾಕ್ತೀನಿ. ಸೊ ಆನಿಯನ್ ಬ್ರೌನ್ ಆನಿಯನ್ ಬ್ರೌನ್ ಆಗಬೇಕೀಗ. ಆನಿಯನ್ ಈಗ ಬ್ರೌನ್ ಆದಮೇಲೆ ನೆಕ್ಸ್ಟು ಏನು ಹಾಕ್ತಾರೆ ನೋಡು. ನೆಕ್ಸ್ಟು ಟೊಮ್ಯಾಟೊ, ಆಮೇಲೆ ಗ್ರೀನ್ ಚಿಲ್ಲೀಸ್, ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಗ ನಾನು ತೋರಿಸಿದಲ್ವಾ ಅಷ್ಟೇ 1 ಸ್ಪೂನಲ್ಲಿ. ಸೊ ಅಷ್ಟು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮ್ಯಾಟೊ ಎಲ್ಲ ಫುಲ್ಲು ಬೇಯಬೇಕು, ಅಂದರೆ ಸ್ಮೂತ್ ಆಗಬೇಕು. ಅಷ್ಟರ ತನಕ ಇದನ್ನು ಫ್ರೈ ಮಾಡಬೇಕು. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಿದೆ, ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಚಿಕನ್ ಹಾಕ್ಕೊಳ್ತಿದ್ದಾರೆ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಉಪ್ಪಲ್ಲಿ ಕಲ್ಲುಪ್ಪೆ ಯೂಸ್ ಮಾಡೋದು ನಮ್ಮಮ್ಮ, ನಾನಾದರೆ ಪೌಡರ್ ಉಪ್ಪು ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪ ಬಾಯ್ಲ್ ಮಾಡಬೇಕು. ನಾನು ವಿಡಿಯೋದಲ್ಲಿ ಇದು ರೆಸಿಪಿ ಎಲ್ಲ ತೋರಿಸ್ತೀನಲ್ಲ, ನಮ್ಮ ಮನೇಲಿ ಯಾವ ರೀತಿ ನ್ಯಾಚುರಲ್ ಆಗಿ ನೋಡಿ, ಈಗ ಎಲ್ಲೋ ಪೌಡರ್ ಈಗ ಹಾಕ್ತಿದ್ದಾರಲ್ಲ, ಸೊ ಇದು ಕ್ಯಾಪಲ್ಲಿ ಹಾಕ್ತಿದ್ದಾರೆ. ಸೊ ಆ ಥರ ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅದನ್ನು ನಾನು ಬೇಗ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಅಷ್ಟೇ. ರೆಸಿಪಿಗಂತಲೇ ಒಂದು ವಿಡಿಯೋ ಮಾಡೋದು, ವಿಡಿಯೋಗಂತಲೇ ಒಂದು ರೆಸಿಪಿ ತಯಾರು ಮಾಡೋದು ಆ ಥರ ಅಲ್ಲ. ಹೇಗೆ ನಮ್ಮಮ್ಮ ಮಾಡ್ತಾರೆ ನ್ಯಾಚುರಲ್ ಆಗಿ ಆ ಥರನೇ ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಚಿಕನ್ ಈಗ ಸ್ವಲ್ಪ ಟೈಮ್ ಬೇಯಲಿ. ಚಿಕನ್ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ, ಇಲ್ಲಿ ನೀರೆಲ್ಲ ಬಿಟ್ಟಿದೆ, ಈವನ್ ಆಯಿಲ್ ಕೂಡ ಬಿಟ್ಟಿದೆ, ಇದೆ ನೋಡ್ತಿರ್ಬೋದು. ಇದಕ್ಕೆ ಒಂದು 3-4 ಸ್ಪೂನು ಚಿಕನ್ ಸುಕ್ಕ ಪೌಡರ್ ಹಾಕ್ತಿದ್ದಾರೆ. ಇದು ಮನೆಯಲ್ಲೇ ತಯಾರಿಸಿರೋದು, ನಾನು ಆಗಲೇ ಹೇಳಿದೆ ಅಲ್ವಾ. ಸೊ ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರಾಯ್ತು. ಇದನ್ನೀಗ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಕೋಕೋನಟ್ ಆಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ
ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಸ್ವಲ್ಪನೇ ಬಾಯ್ಲ್ ಮಾಡ್ತಾನೆ ಇರಬೇಕು. ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಬೇಕು, ಯಾಕಂದರೆ ಆಲ್ರೆಡಿ ಚಿಕನ್ ಬೆಂದಿರುತ್ತಲ್ವ. ಇನ್ನೂ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಜಾಸ್ತಿ ಬೇಯುತ್ತೆ, ಚೆನ್ನಾಗಿರಲ್ಲ, ರುಚಿಯೆಲ್ಲ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಮಾಡುವಾಗ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು. ಈಗ ಚಿಕನ್ ಸುಕ್ಕ ಆಲ್ಮೋಸ್ಟ್ ಆಗಿದೆ. ಇದಕ್ಕೀಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಇದನ್ನೀಗ ಮುಚ್ಚಿಟ್ಟು ಒಂದು ಲೋ ಫ್ಲೇಮ್ ಜಸ್ಟ್ 1 ಮಿನಿಟ್ ತನಕ ಇಟ್ಟರೆ ಸಾಕು. ಆ ಫ್ಲೇವರ್ ಅದಕ್ಕೆ ಬರುತ್ತೆ ಚಿಕನ್ಗೆ, ಇನ್ನೂ ಚೆನ್ನಾಗಿರುತ್ತೆ. ಫೈನಲಿ ಚಿಕನ್ ಸುಕ್ಕ ರೆಡಿ. ನೀವು ಒಮ್ಮೆ ಟ್ರೈ ಮಾಡಿ, ಇದು ತುಂಬ ಟೇಸ್ಟಿಯಾಗಿರುತ್ತೆ. ಉಡುಪಿದು ಸ್ಪೆಷಲ್ ಇದು ಚಿಕನ್ ಸುಕ್ಕ. ಉಡುಪಿ ಅವ್ರ ಮನೇಲಿ, ಎಲ್ಲರ ಮನೇಲಿ, ಉಡುಪಿ ಮ್ಯಾಂಗ್ಳೂರು ಕಡೆ ಎಲ್ಲರ ಮನೇಲಿ ಈ ಚಿಕನ್ ಸುಕ್ಕ ಮಾಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಚಿಕನ್ ಸುಕ್ಕ ಇದೆಲ್ಲ ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ? ಹೌದು. ಓಕೆ, ಹೌದು. ಎತ್ ಸಲ ಅನ್ಬರ ಹೌದು ಅವಾಗ ಎಡಿಟ್ ಮಾಡ್ಕೊಳ್ಳಿ ಆತ ಇರುತ್ತೆ. ಈಗ ನಾವು ಊಟ ಮಾಡ್ತೀವಿ. ಇನ್ನು ಯಾವಾಗ ವ್ಲಾಗ್ ಕಂಟಿನ್ಯೂ ಮಾಡೋದು ಗೊತ್ತಿಲ್ಲ. ನೋಡು ಇನ್ನೇನಾದ್ರು ಸ್ಪೆಷಲ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ನೋಡುವ ಯಾವಾಗ ಕಂಟಿನ್ಯೂ ಮಾಡೋದಂತ ವ್ಲಾಗ್. ಸೊ ಇಲ್ಲಾಂದ್ರೆ ಇಲ್ಲಿಗೆ ಎಂಡ್ ಮಾಡಿ ವ್ಲಾಗ್ ಹಾಕ್ತೀನಿ, ಇಲ್ಲಾಂದ್ರೆ ಏನಾದರೂ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಈಗ ನಾನು ನಮ್ಮ ಬಿಲ್ಡಿಂಗಿದು ಮೇಲೆ ಬಂದಿದ್ದೀನಿ. ನಮ್ಮ ಅಮ್ಮನೂ ಬಂದಿದ್ದಾರೆ. ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಡ್ರೈ ಮಾಡಲಿಕ್ಕೆ ಬಂದಿರೋದು. ಆ್ಯಂಡ್ ಇಲ್ಲಿ ವ್ಯೂ ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮಮ್ಮ ಅಲ್ಲಿ ನೋಡಿ, ಅಲ್ಲಿ ನೋಡ್ತಿರ್ಬೋದು, ಬಟ್ಟೆ ಸ್ವಲ್ಪ ಡ್ರೈಗೆ ಹಾಕ್ತಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬ ಒಳ್ಳೆ ಗಾಳಿ ಬರುತ್ತೆ. ಇಲ್ಲಿ ನನಗೆ ಕಾಣಿಸುತ್ತೆ, ಈ ಮಲ್ಪೆ ಬೀಚ್ ಕಾಣಿಸುತ್ತೆ ಆಚೆ ಸೈಡು. ಆಚೆ ನೋಡಿದ್ರೆ ಮಣಿಪಾಲ್ ಕಾಣಿಸುತ್ತೆ, ನೀವು ನೋಡ್ಬೋದು. ಆ್ಯಂಡ್ ಈ ಥರ ಇದೆ. ಇಲ್ಲಿ ನಾನು ನಮ್ಮಮ್ಮ ಯಾವಾಗಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋಗ್ತೀವಿ. ಒಂದು ಕಡೆ ನಿಂತು ನೋಡಿದ್ರೆ ಫುಲ್ಲು ಗ್ರೀನರಿ, ಎಲ್ಲ ಸುತ್ತ ಗ್ರೀನರಿನೇ ಕಾಣಿಸುತ್ತೆ ನಮ್ಮ ಕಡೆ ಎಲ್ಲ. ಆ್ಯಂಡ್ ಇದು ರೋಡ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ಕಡೆ ನಿಂತ್ಕೊಂಡು ನೋಡಿದರೆ ಬೀಚ್ ಕಾಣಿಸುತ್ತೆ. ಅದು ಮಲ್ಪೆ ಬೀಚಾ ಯಾವ ಬೀಚು ಅಂತ ಗೊತ್ತಿಲ್ಲ, ಬಟ್ ಅದು ಬೀಚ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕ್ಯಾಮರಾಗಿಂತ ರಿಯಲ್ ಆಗಿ ನೋಡಿದ್ರೆ ಫುಲ್ಲು ವೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ವೈಟ್ ಲೈನ್ ಕಾಣಿಸುತ್ತಲ್ಲ, ಅದು ಬೀಚ್. ಐ ಥಿಂಕ್ ಮಲ್ಪೆ ಬೀಚ್ ಆಗಿರ್ಬೋದು. ತುಂಬ ಹತ್ತಿರದಲ್ಲಿ ಕಾಣಿಸುತ್ತೆ. ಆ್ಯಂಡ್ ಮಲ್ಪೆ ಬೀಚಿದ್ದು ಸೌಂಡ್ ಇದೆಯಲ್ಲ, ವೇವ್ಸಿದ್ದು ಸೌಂಡ್, ಅದು ನಮ್ಮ ಮನೆ ತನಕನೂ ಕೇಳಿಸುತ್ತೆ, ಅಷ್ಟು ಜೋರಾಗಿರುತ್ತೆ ಈ ಮಳೆಗಾಲಕ್ಕೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇದು ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಲೈಕ್ ಕೊಡಬೇಕು, ಆ್ಯಂಡ್ ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.